ಪ್ರಿಯ ವೀಕ್ಷಕರೇ, ಈಗಾಗಲೇ ನಾವು ಯಲ್ಲಾಪುರದ ಮಂಚಿಕೇರಿಯ ಹಳ್ಳಿಗದ್ದೆ ಶ್ರೀ ನಾಗಚೌಡೇಶ್ವರಿ ತಾಯಿಯ ಸನ್ನಿಧಾನದ ವೈಶಿಷ್ಟ್ಯತೆ, ಮಹತ್ವ ಹಾಗೂ ಶಕ್ತಿ ಸಂಕಲ್ಪದ ಮಹಿಮೆಯನ್ನು ಪ್ರಸಾರ ಮಾಡಿದ್ವಿ. ಇದನ್ನೆಲ್ಲ ಕಂಡು ನೀವು ಖುಷಿ ಪಟ್ಟಿದ್ದೀರಿ. ಈಗ ಬಹುತೇಕ ವೀಕ್ಷಕರು ಶ್ರೀ ನಾಗಚೌಡೇಶ್ವರಿ ದೇವಿ ಸನ್ನಿಧಾನದ ಮಾರ್ಗ ಹಾಗೂ ಪರಿಸರದ ಕುರಿತು ತಿಳಿಸಿಕೊಡಿ ಎಂದು ಕೇಳಿಕೊಂಡಿದ್ದರಿಂದ ಇಂದಿನ ಸಂಚಿಕೆಯಲ್ಲಿ ತಾಯಿಯ ಸನ್ನಿಧಾನಕ್ಕೆ ಪ್ರವೇಶಿಸುವ ಮಾರ್ಗ ಹಾಗೂ ಪರಿಸರದ ಕುರಿತು ತಮಗೆ ಉಪಯುಕ್ತ ಮಾಹಿತಿ ನೀಡುತ್ತಿದ್ದೇವೆ. ಯಲ್ಲಾಪುರ ಸಿರ್ಸಿ ಮಾರ್ಗದ ಮಧ್ಯದಲ್ಲಿ ತಾಯಿ ಶ್ರೀ ನಾಗಚೌಡೇಶ್ವರಿಯ ಸನ್ನಿಧಾನವಿದೆ. ಯಲ್ಲಾಪುರದಿಂದ 17 ಕಿಲೋಮೀಟರ್ ಅಂತರದಲ್ಲಿ ಈ ದಿವ್ಯ ಸ್ಥಾನವಿದೆ. ಮಂಚಿಕೇರಿಗಿಂತ 1 ಕಿಲೋಮೀಟರ್ ಮುಂಚೆ ಎಡಭಾಗದ ರಸ್ತೆ ಇದೆ. ಅಲ್ಲಿ ಶ್ರೀ ನಾಗಚೌಡೇಶ್ವರಿ ದೇಗುಲದ ನಾಮಫಲಕವಿದೆ. ಇಲ್ಲಿಂದ 300 ಮೀಟರ್ ಕ್ರಮಿಸಿದಾಗ ಶ್ರೀ ನಾಗಚೌಡೇಶ್ವರಿಯ ಭವ್ಯ ದೇಗುಲ ಕಾಣಸಿಗುತ್ತದೆ. ದೇವಸ್ಥಾನಕ್ಕೆ ಪ್ರವೇಶ ಪಡೆಯುತ್ತಿದ್ದಂತೆಯೇ ದಿವ್ಯ ಭವ್ಯವಾದ ಮುಖ್ಯ ದ್ವಾರ ಕಾಣಸಿಗುತ್ತದೆ. ಈ ಮುಖ್ಯ ದ್ವಾರದಿಂದ ಹೆಚ್ಚು ಕಡಿಮೆ 250ರಿಂದ 300 ಹೆಜ್ಜೆ ನಡೆದರೆ ತಾಯಿ ಶ್ರೀ ನಾಗಚೌಡೇಶ್ವರಿಯ ದೇವಸ್ಥಾನಕ್ಕೆ ನಾವು ಪ್ರವೇಶಿಸುತ್ತೇವೆ. ಹಚ್ಚ ಹಸಿರಿನ ಸುಂದರ ಪರಿಸರದ ನಡುವೆ ಶ್ರೀ ಕ್ಷೇತ್ರದ ಸನ್ನಿಧಾನವಿದೆ. ಅಡಿಕೆ, ಬಾಳೆ, ತೆಂಗುಗಳಿಂದ ಸಂಪದ್ಭರಿತಳಾದ ಪ್ರಕೃತಿ ತಾಯಿ ಸಮೃದ್ಧಯುತಳಾಗಿ ಕಂಗೊಳಿಸುತ್ತಿರುವಂತೆಯೇ ಒಮ್ಮೆ ಪ್ರವೇಶಿಸಿದ ಭಕ್ತಾಭಿಮಾನಿಗಳಲ್ಲಿ ರೋಮಾಂಚನ ಮೂಡದಿರಲು ಸಾಧ್ಯವೇ ಇಲ್ಲ. ಬದುಕು ಸಾರ್ಥಕವಾಯಿತು ಎಂಬ ಭಾವ ಪ್ರತಿಯೊಬ್ಬರಲ್ಲೂ ಮೂಡುತ್ತದೆ. ದೇಗುಲದ ಪ್ರವೇಶ ದ್ವಾರವನ್ನು ಕಂಡಾಗ ಇದು ಯಾವುದೋ ತಪಸ್ವಿಗಳ ಪವಿತ್ರತೆಯ ನೆಲ ಎಂದು ಭಾಸವಾಗದೇ ಇರಲು ಸಾಧ್ಯವೇ ಇಲ್ಲ. ದೇಗುಲದ ಬಲಭಾಗದಲ್ಲಿ ವಿಶಿಷ್ಟವಾದ ಹೋಮ ಹವನಾದಿಗಳನ್ನು ನಡೆಸುವ ಯಜ್ಞಕುಂಡವಿದೆ. ವಿಶೇಷವಾದ ಪೂಜೆ ಪುನಸ್ಕಾರಗಳು, ಯಜ್ಞ ಯಾಗಗಳು, ಮಂತ್ರಘೋಷಗಳು ಇಲ್ಲಿ ಮೊಳಗುತ್ತವೆ.
ಶ್ರೀ ನಾಗಚೌಡೇಶ್ವರಿ ದೇವಿಯ ಮುಖ್ಯ ದ್ವಾರದಿಂದ ಕೆಲವು ಹೆಜ್ಜೆ ನಡೆದರೆ ಬಲಭಾಗದಲ್ಲಿ ತೃಪ್ತಿದಾಯಿನಿ ಅನ್ನ ಛತ್ರವಿದೆ. ಮಂಗಳವಾರ, ಶುಕ್ರವಾರ ಅಮ್ಮನವರ ದರ್ಶನಕ್ಕೆ ಬಂದ ಭಕ್ತರೆಲ್ಲರೂ ತಾಯಿಯ ಪ್ರಸಾದ ಪಡೆದು ಸಂತುಷ್ಟರಾಗಿ ಕೃತಾರ್ಥ ಭಾವವನ್ನು ಹೊತ್ತು ಬದುಕನ್ನು ಪುನೀತವಾಗಿಸಿಕೊಂಡು ಮನೆಗೆ ತೆರಳುತ್ತಾರೆ. ಇಲ್ಲಿಯೇ ಬಹುದೊಡ್ಡ ವೇದಿಕೆಯಿಂದ ಕೂಡಿದ ಸಭಾಭವನವನ್ನು ನಾವು ಕಾಣಬಹುದು. ಈ ವೇದಿಕೆಯಲ್ಲಿ ವಿವಿಧ ಭಜನಾವಳಿ, ವಿಶಿಷ್ಟ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುತ್ತವೆ. ಒಟ್ಟಿನಲ್ಲಿ ಹೇಳುವುದಾದರೆ ಈ ತಾಯಿಯ ಮಹಿಮೆಯೇ ಅಂತಹುದು. ಇಲ್ಲಿನ ಮಹಿಮೆಯನ್ನು ಮಾತಿನ ಮೂಲಕ ವಿವರಿಸಲು ಸಾಧ್ಯವೇ ಇಲ್ಲ. ಇಲ್ಲಿಗೆ ಭೇಟಿ ಕೊಟ್ಟ ಭಕ್ತರೇ ಮನದುಂಬಿ ಸಂತೋಷಭರಿತರಾಗಿ ಶ್ರೀ ನಾಗಚೌಡೇಶ್ವರಿಯ ಮಹಿಮೆಯನ್ನು ಹಾಡಿ ಹೊಗಳಿ ಆರಾಧಿಸಿ ಭಜಿಸಿ ತಮ್ಮ ಸಾರ್ಥಕ ಬದುಕನ್ನು ಪಾವಿತ್ರತೆಯ ನೆಲೆಯಲ್ಲಿ ಕಂಡುಕೊಳ್ಳುತ್ತಾರೆ ಎಂಬುದು ನಿಸ್ಸಂಶಯ.